ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ದಿನಾಂಕ 26/5/2025 ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರ್ನಾಟಕದ ಪ್ರತಿಯೊಬ್ಬ ಗ್ರಂಥಪಾಲಕ ಸರ್ಕಾರಿ ನೌಕರರು ಕರೆ ಕೊಟ್ಟಿದ್ದಾರೆ. ಇವರ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟು ಇವರು ಮಾಡ್ತಾ ಇರುವ ಹೋರಾಟದ ಬಗ್ಗೆ ಮತ್ತು ಗ್ರಂಥಪಾಲಕರನ್ನ ಸರ್ಕಾರ ಯಾವ ರೀತಿ ಗಾಳಿಗೆ ತೂರಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ. ಹೌದು ವೀಕ್ಷಕರೇ, ಸೆಪ್ಟೆಂಬರ್ 2023ರಿಂದ ಕನಿಷ್ಠ ವೇತನ ಜಾರಿಯಾಗಿದ್ರು ಹೆಚ್ಚುವರಿ ವೇತನ ಗ್ರಂಥಪಾಲಕರಿಗೆ ಸರಿಯಾಗಿ ಇಲ್ಲಿಯವರೆಗೆ ಜಮೆಯಾಗಿಲ್ಲ. ಹಲವಾರು ಜಿಲ್ಲೆಗಳಲ್ಲಿ 1 ವರ್ಷದ ಹೆಚ್ಚುವರಿ ವೇತನ ಕೊಟ್ಟಿಲ್ಲ. ಕನಿಷ್ಠ ವೇತನ ಎಂಬುದು ಕೇವಲ ಹೆಸರಿಗೆ ಮತ್ತು ಆದೇಶ ಹೊರಡಿಸಿರುವ ಕಾಗದದಲ್ಲಿ ಮಾತ್ರ ಇದೆ ಅಂತ ಪದೇ ಪದೇ ಹೇಳ್ತಾ ಇದ್ದೀವಿ. ಕನಿಷ್ಠ ವೇತನದ ಆದೇಶದಿಂದ ಸಿಗಬೇಕಾದ ಸವಲತ್ತಂತೂ ಆಟಕ್ಕಿಲ್ಲ ಲೆಕ್ಕಗೊಂಡು. ಅಷ್ಟೇ ಅಲ್ಲ, ಸರ್ಕಾರ ಕೊಡ್ತಾ ಇರುವ 12,000 ಸಂಬಳ ಪಂಚಾಯಿತಿ ಖಾತೆಗೆ ಜಮೆಯಾಗಿ 1 ತಿಂಗಳು ಕಳೆದ್ರೂ ಗ್ರಂಥಪಾಲಕರ ಕೈಗೆ ಮುಟ್ತಾ ಇಲ್ಲ. ಇಷ್ಟೆಲ್ಲ ಕಷ್ಟಗಳು ಅನುಭವಿಸಿದ್ರು ಗ್ರಂಥಪಾಲಕರು. ಪಂಚಾಯಿತಿ ಆಡಳಿತ ಮಂಡಳಿಯವರು ಗ್ರಂಥಪಾಲಕರನ್ನ ಬೇರೆ ಬೇರೆ ಕೆಲಸಕ್ಕೆ ನಿಯೋಜನೆ ಮಾಡಿದಾಗ ಅಲ್ಲಿ ಸಿಗುವ ಕಷ್ಟಗಳ ಬಗ್ಗೆ ಮತ್ತು ಆಗುವ ಹಿಂಸೆ ಬಗ್ಗೆ ಧ್ವನಿ ಎತ್ತಲಾರದ ಪರಿಸ್ಥಿತಿ ಗ್ರಂಥಪಾಲಕರು ಅನುಭವಿಸ್ತಾ ಇದ್ದಾರೆ. ಇದು ಇವರ ಕಷ್ಟ ಆಗಿದ್ರೆ ಇವರ ಬೇಡಿಕೆಗಳ ಬಗ್ಗೆ ಹೇಳಲೇಬೇಕಲ್ವಾ? ಬೇಡಿಕೆ ನಂಬರ್ 1, ಅರಿವು ಕೇಂದ್ರ ಗ್ರಂಥಪಾಲಕರನ್ನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ನೌಕರರೆಂದು ಆದೇಶ ಹೊರಡಿಸಿ ಒಂದೇ ನಿಯಮಾವಳಿ ರೂಪಿಸಬೇಕು. ಇಲ್ಲವಾದಲ್ಲಿ ಮಾತೃ ಇಲಾಖೆಗೆ ಮರಳಿಸಬೇಕು. ಗ್ರಾಜ್ಯುಟಿ ನೀಡಬೇಕು. 2019ರಿಂದ 2022ರವರೆಗೆ ಅಕಾಲಿಕ ನಿಧನ ಹೊಂದಿದ ಮೇಲ್ವಿಚಾರಕರ ಕುಟುಂಬಕ್ಕೆ ವಿದ್ಯಾರ್ಹತೆ ಸಡಿಲಿಸಿ ಅನುಕಂಪ ಹುದ್ದೆ ಕೊಡಬೇಕು. ಗ್ರಂಥಪಾಲಕರನ್ನ ಬೇರೆ ಕೆಲಸಗಳಿಗೆ ನಿಯೋಜಿಸುವುದು ಕೈಬಿಡಬೇಕು ಮತ್ತು ಕನಿಷ್ಠ ವೇತನವನ್ನ ನೇರವಾಗಿ ಗ್ರಂಥಪಾಲಕರ ಬ್ಯಾಂಕ್ ಖಾತೆಗೆ ಪಾವತಿಸಲು ಆದೇಶ ಕೊಡಬೇಕು ಅಂತ ಹುಕ್ಕೇರಿ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷರು ಆದ ಶಂಕರಯ್ಯ ಮಠಪತಿ ಮತ್ತು ಬೆಳಗಾವಿ ಜಿಲ್ಲಾಧ್ಯಕ್ಷರು ಆದ ರಮೇಶ್ ಪಾಂಡವ್ ಮಾತನಾಡಿದರು. ಈ ವೇಳೆ ಜಿಲ್ಲಾ ಉಪಾಧ್ಯಕ್ಷರು ಆದ ಶಂಕರ್ ಖಡೇದ ಹಾಗೂ ತಾಲೂಕು ಉಪಾಧ್ಯಕ್ಷರು ಆದ ಮಲ್ಲಗೌಡ ಪಾಟೀಲ್ ಉಪಸ್ಥಿತರಿದ್ದರು. ಗ್ರಾಮೀಣ ಗ್ರಂಥಾಲಯ ನೌಕರ ಸಂಘದ ವತಿಯಿಂದ ರಾಜ್ಯದ ಮುಷ್ಕರವನ್ನು ಇದೇ ದಿನಾಂಕ 26/5/2025ರಂದು ಸೋಮವಾರ ದಿವಸ ಅನಿರ್ದಿಷ್ಟ ಅವಧಿಗೆ ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ಬೇಡಿಕೆಗಳು ಏನಂತಂದರೆ, ನಮ್ಮ ಸಂಘದಿಂದ ನಾವು ಯಾವ ಇಲಾಖೆ ನೌಕರರನ್ನು ಸ್ಪಷ್ಟಪಡಿಸಬೇಕು. ಅದರಂತೆ ನಮಗೆ ಕನಿಷ್ಠ ವೇತನ ಜಾರಿಯಾಗಿ ಸುಮಾರು 16-17 ತಿಂಗಳಾದರೂ ಕೂಡ ಇನ್ನೂ ನೇರವಾಗಿ ನಮ್ಮ ಖಾತೆಗೆ ಜಮಾ ಆಗದೇ ಇದ್ದರೂ ಆಗಿಲ್ಲ. ಸೊ ಹಿಂಗಾಗಿಬಿಟ್ಟು ನಾವು ಮತ್ತೆ ಗ್ರ್ಯಾಚುಯಿಟಿ ಮತ್ತು ನಾವು ಪಂಚಾಯತಿ ನೌಕರಂತ ಪರಿಗಣಿಸಿದಾದರೆ ನಮಗೆ ಪಂಚಾಯತಿಯಲ್ಲಿ ಸಿಗಬೇಕಾದಂತಹ ಸೌಲಭ್ಯಗಳು ಕೂಡ ನಮಗೆ ಸಿಗಬೇಕಾಗುತ್ತೆ. ಹೀಗಾಗಿಬಿಟ್ಟು ನಮಗೆ ಈ ಸೌಲಭ್ಯಗಳನ್ನು ಈಡೇರಿಸಬೇಕಾಗಿ ನಾವು ಕೋರ್ಕೊಳ್ತಾ ಇದ್ದೀವಿ. ಇಲ್ಲಾಂದರೆ ನಮ್ಮ ಮಾತೃ ಇಲಾಖೆಗೆ ನೀವು ನಮಗೆ ಕಳಿಸ್ಕೊಡ್ಬೇಕು, ಸಾರ್ವಜನಿಕ ಗ್ರಂಥಾಲಯ ಇಲಾಖೆಗೆ ಕಳಿಸ್ಕೊಡ್ಬೇಕು ಅಂತ ಈ ಒಂದು ಮುಷ್ಕರದ ಉದ್ದೇಶ ಸರ್. ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿದೆ ಸರ್. ಎಷ್ಟು ಜನ ಕೊಡೋದ್ರಿ ಸರ್? ಸರ್ ಸುಮಾರು ಒಂದು 4,000ರಿಂದ 4,500 ಜನ ಕೊಡ್ತೀವಿ ಸರ್. ಏನು ಮೌನವಾಗಿರೋದು ಸರ್? ಪ್ರತಿಭಟನೆ ಇರ್ಬೋದು ಸರ್. ಮೊದಲು ಮೌನವಾಗಿ, ಆಮೇಲೆ ಪ್ರತಿಭಟನೆ ಮುಂದುವರಿಸ್ತೀವಿ ಸರ್. ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಸಚಿವರಿಗೆ. ನಾನು ರಾಜ್ಯದ ಉಪಾಧ್ಯಕ್ಷ ಶಂಕರಯ್ಯ ಮಠಪತಿ. ನಮ್ಮ ಗ್ರಾಮ ಪಂಚಾಯತಿ ಗ್ರಂಥಾಲಯ ಮೇಲ್ವಿಚಾರಕರು 26/5/2025ಕ್ಕೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ 2023ರಿಂದ ಕನಿಷ್ಠ ವೇತನ ಜಾರಿ ಆದ್ರೂ ಕೂಡ ನಮಗೆ ಇಲ್ಲಿವರೆಗೆ ಏಕ ರೀತಿಯಲ್ಲಿ ನಮ್ಮ ಕನಿಷ್ಠ ವೇತನ ದೊರಕ್ತಾ ಇಲ್ಲ. ಆ ಒಂದು ವಿಷಯ ಇಟ್ಟುಕೊಂಡು ಅಥವಾ ಹಲವಾರು ನಾವು ಪಂಚಾಯತಿ ನೌಕರರ ಸೇವಾ ನಿಯಮಾವಳಿಗಳನ್ನು ಕೂಡ ನಮಗೆ ಅನ್ವಯಿಸಿಲ್ಲ. ಅದು ಒಂದು ಗ್ರ್ಯಾಚ್ಯುಟಿ ಇಲ್ಲ, ಏನಿಲ್ಲ, ಅನುಕಂಪದ ಒಂದು ನೌಕರಿ ಇಲ್ಲ. ಸಾಕಷ್ಟು ರೀತಿಯಲ್ಲಿ ನಮಗೆ ತೊಂದರೆಯಲ್ಲಿ ನಾವು ಮೇಲ್ವಿಚಾರಕರು ಇರೋದ್ರಿಂದ ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಮುಷ್ಕರವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಹೇಳ್ರಿ. ನಾನು ರಮೇಶ್ ಕೃಷ್ಣ ಪಾಂಡವ್, ಜಿಲ್ಲಾಧ್ಯಕ್ಷರು, ಬೆಳಗಾವಿ. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ ನ್ಯೂಸ್, ಹುಕ್ಕೇರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಪಿಸಿಎನ್ ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿ